ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಬಹಳ ಪ್ರಮುಖವಾದ ಒಂದು ವಿಷಯ ಬರ್ತಾ ಇದೆ. ಸ್ನೇಹಿತರೆ, ಎಲ್ ಪಿ ಜಿ. ಸ್ನೇಹಿತರೆ, ನಮ್ಮ ಅಡಿಗೆಯ ಮನೆಯಲ್ಲಿ ಎಲ್ ಪಿ ಜಿ ಇದ್ರೇ ಅಡಿಗೆ ಮನೆಯಲ್ಲಿ ಆಹಾರ ತಯಾರು ಮಾಡಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಆದ್ದರಿಂದ ಈ ಎಲ್ ಪಿ ಜಿಗೆ ಸಂಬಂಧಪಟ್ಟ ಹಾಗೆ KYC ತಕ್ಷಣ ಮಾಡಿಸ್ಬೇಕು ಅಂತ ಹೇಳ್ತಾ ಇದೆ. ಹಾಗಾದರೆ ಏನು? ಈ ಗ್ಯಾಸ್ಗೆ ಸಂಬಂಧಪಟ್ಟ ಪೂರ್ಣವಾದ ಮಾಹಿತಿ, KYC ಯಾಕೆ ಮಾಡಿಸ್ಬೇಕು, ಯಾವ ಡೇಟ್ ಒಳಗಡೆ ಮಾಡಿಸ್ಬೇಕು, ಮಾಡಿಸ್ಲಿಲ್ಲ ಅಂದರೆ ಏನಾಗ್ಬೋದು ಫ್ಯೂಚರಲ್ಲಿ, ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ಎಚ್ಚರ ಗ್ರಾಹಕ ಎಚ್ಚರ. ಸ್ನೇಹಿತರೆ, ಯುದ್ಧ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ. ಆದರೆ ಈ ಆಗಸ್ಟ್ 16ರ ಒಳಗೆ ನೀವು KYC ಮಾಡಿಸ್ಲಿಲ್ಲ ಅಂದರೆ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸ್ನೇಹಿತರೆ, ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇದೊಂಥರ ಅಲರ್ಟ್ ಅಂತಲೇ ಹೇಳ್ಬೋದು. LPG ಗ್ಯಾಸ್, ಈಗ HP ಗ್ಯಾಸನ್ನು ಬಳಸ್ತಾ ಇದ್ದಾರೆ, ಕೆಲವರು ಭಾರತ್ ಗ್ಯಾಸ್ ಬಳಸ್ತಾ ಇದ್ದಾರೆ, ಇಂಡಿಯನ್ ಗ್ಯಾಸ್ ಬಳಸ್ತಾ ಇದ್ದಾರೆ. ಹೀಗೆ ಸರ್ಕಾರದ ಪ್ರಮುಖವಾದಂತಹ ಗ್ಯಾಸ್ ಕಂಪನಿಗಳಿಂದ ನಾವು ಗ್ಯಾಸನ್ನು ಪ್ರತಿ ತಿಂಗಳು ಗ್ಯಾಸನ್ನು ಪಡ್ಕೊತಾ ಇದ್ದೀವಿ. ಆದರೆ ಈ ಆಗಸ್ಟ್ 16ರ ಒಳಗೆ KYC ಮಾಡಿಸದಿದ್ದರೆ ಸಿಲಿಂಡರ್ ಬುಕ್ಕಿಂಗ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಕೆಲವರಿಗೆ ಸಬ್ಸಿಡಿ ಸಹ ಬರ್ತಾಯಿತ್ತು, ಅದು ಸಹ ಬಂದ್ ಆಗುತ್ತಂತೆ. ಹಾಗಾದರೆ ನಿಮಗೆ ಸಬ್ಸಿಡಿ ಏನಾದರೂ ಬರ್ತಾಯ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲನ್ನು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಡೇಟ್ ಎಲ್ಲ ಗೊತ್ತಾಗಿದೆ. ಆಗಸ್ಟ್ 16ರ ಒಳಗೆ KYC ಮಾಡಿಸ್ಬೇಕು. ಹಾಗಾದರೆ ನಾವು ಗ್ಯಾಸ್ ಆಫೀಸ್ ಹತ್ರ ಹೋಗಬೇಕಾ? ಹೇಗೆ ಮಾಡೋದು? ಟೈಮ್ ಬೇರೆ ತುಂಬ ಕಡಿಮೆ ಇದೆ ಅಂತ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇರ್ಬೋದು. ಸ್ನೇಹಿತರೆ, ಅದನ್ನು ಮನೆಯಲ್ಲಿಯೇ ಮೊಬೈಲ್ ಮೂಲಕನೇ ಹೇಗೆ ಮಾಡೋದು ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜಧಾನಿಯಾದ ಬೆಂಗಳೂರು ದೇಶದಾದ್ಯಂತ, ನೋಡಿ, ಇದು ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ದೇಶದಾದ್ಯಂತ LPG ಗ್ಯಾಸ್ ಸಂಪರ್ಕ ಹೊಂದಿರುವಂತಹ ಗ್ರಾಹಕರಿಗೆ ಇಂಧನ ಇಲಾಖೆ ಹಾಗೂ ಅನಿಲ ವಿತರಣೆ ಕಂಪನಿಗಳು ಈ ಒಂದು ಪ್ರಮುಖವಾದ ಎಚ್ಚರಿಕೆಯನ್ನು ನೀಡಿವೆ. ಆಗಸ್ಟ್ 16ರ ಒಳಗೆ ನೀವು ಗ್ಯಾಸ್ ಸಂಪರ್ಕಕ್ಕೆ KYC ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಇದನ್ನು ಪೂರ್ಣಗೊಳಿಸದಿದ್ದರೆ ಮುಂಬರುವಂತಹ ದಿನಗಳಲ್ಲಿ ತೀವ್ರತರನಾದ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಗ್ಯಾಸ್ ಸಂಪರ್ಕ ಹೊಂದಿರುವಂತಹ ಗ್ರಾಹಕರು ಈಗ ಎಚ್ಚೆತ್ಕೊಬೇಕು. ಆಗಸ್ಟ್ 16ರ ಒಳಗೆ ನಾವು KYC ಮಾಡಿಸಲೇಬೇಕು ಸ್ನೇಹಿತರೆ, ಆಗ್ಲಿಂದನೂ ನಾವು ಹೇಳ್ತಾ ಇದ್ದೀವಿ KYC ಮಾಡಿಸಿ ಅಂತ. ಸ್ನೇಹಿತರೆ, ಬರೇ ಅನಿಲ ಸಂಪರ್ಕ, ಗ್ಯಾಸ್ ಸಂಪರ್ಕಕ್ಕೆ ಅಷ್ಟೇ ಅಲ್ಲ, ಬ್ಯಾಂಕಲ್ಲೂ ಸಹ ಈ ಒಂದು KYC ಮಾಡಿಸ್ಬೇಕು ಅಂತ ಹೇಳ್ತಲೇ ಇರ್ತಾರೆ. ಹಾಗೆ ಈ KYC ಯಾಕೆ ಇದನ್ನು ಕೇಳ್ತಾ ಇದ್ದಾರಲ್ಲ, ಏನು ಕಾರಣ ಇರ್ಬೋದು? ಸ್ನೇಹಿತರೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ಸವಲತ್ತುಗಳು ತಲುಪಬೇಕು. ಕೆಲವರು ಏನು ನಕಲಿ ಅಂತ ಏನು ಕರಿತೀವಿ, ಅವರು ಈ ಒಂದು ಸದುಪಯೋಗವನ್ನು ಪಡಿಸ್ಕೊತಾರೆ. ಅವರು ಹೆಚ್ಚಾಗಿ ಇದನ್ನು ದುರ್ಬಳಕೆ ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದನೇ ಈ ಒಂದು KYC ಮಾಡಿಸಿ ಅಂತ ಹೇಳ್ತಾ ಇರೋದು. ಸರ್ಕಾರ ಮತ್ತು ಗ್ಯಾಸ್ ಕಂಪನಿಗಳು KYC ಪೂರ್ಣಗೊಳಿಸಲು ಈಗಾಗಲೇ ಹಲವು ಬಾರಿ ಲಾಸ್ಟ್ ಡೇಟ್ ಹೇಳಿದ್ದರೂ ಸಹ ಲಕ್ಷಾಂತರ ಗ್ರಾಹಕರು ಇನ್ನೂ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಲ್ಲ. ನೋಡಿ ಸ್ನೇಹಿತರೆ, ಇದು ಫಸ್ಟ್ ಟೈಮಲ್ಲ ಬರ್ತಾ ಇರೋದು. ಲಕ್ಷಾಂತರ ಕಸ್ಟಮರ್ಸ್ಗಳು ಇನ್ನು ಈ ಒಂದು KYC ಮಾಡಿಸಿಲ್ಲ ಅನ್ನುವಂಥ ಕಂಪ್ಲೇಂಟ್ ಇದೆ. ಆದ್ದರಿಂದ ತಕ್ಷಣವೇ ಗ್ರಾಹಕರು ಈ ಒಂದು KYC ಪೂರ್ಣಗೊಳಿಸಬೇಕು. ಸಮಯಕ್ಕೆ ಸರಿಯಾಗಿ ಪರಿಶೀಲನೆ ಮುಗಿಸದಿದ್ದರೆ ಏನಾಗ್ಬೋದು? ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇದ್ದಂತಹ ಗ್ಯಾಸ್ ಸಬ್ಸಿಡಿ ಸಹ ಕಟ್ ಆಗುವ ಸಾಧ್ಯತೆ ಇದೆ, ಅಥವಾ ಬ್ಯಾಂಕಿನ ಅಕೌಂಟಿಗೆ ಬರದೇ ಇರ್ಬೋದು. ಇದೊಂದು ಪಾಯಿಂಟ್ ಇದೆ ಸ್ನೇಹಿತರೆ. ಯಾರಿಗೆಲ್ಲ ಸಬ್ಸಿಡಿ ಬರ್ತಾ ಇದೆ ದಯವಿಟ್ಟು ನಮ್ಮ ವಿಡಿಯೋ ಚಾನಲಲ್ಲಿ
ಕಮೆಂಟ್ ಮಾಡಿ ಯಾರಿಗೆಲ್ಲ ಸಬ್ಸಿಡಿ ಬರ್ತಾ ಇದೆ. ಇನ್ನು ಕೆಲವರೆಲ್ಲ ಹೇಳ್ತಲೇ ಇದ್ರು ಸಬ್ಸಿಡಿ ಬರ್ತಾ ಇಲ್ಲ ಅಂತ. ಹಾಗೆ ನಮಗೂ ಸಹ ಬರ್ತಾ ಇಲ್ಲ. ಹಾಗೆ ನಿಮ್ಗೇನಾದರೂ ಬರ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಹೀಗೆ ಮುಂದುವರಿದ ಹಾಗೆ ಇನ್ನೊಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿದ್ದಂತಹ ಗ್ಯಾಸ್ ಸಬ್ಸಿಡಿ ತಕ್ಷಣ ಸ್ಟಾಪ್ ಆಗುತ್ತೆ. ಇದರಿಂದ ಗ್ರಾಹಕರು ಪೂರ್ಣ ಪ್ರಮಾಣದ ಮಾರುಕಟ್ಟೆ ದರವನ್ನು ನೀಡಿ ಸಿಲಿಂಡರನ್ನು ಖರೀದಿಸಬೇಕಾಗುತ್ತೆ. ಆ ಸಿಲಿಂಡ್ರು MRP ಏನಿರುತ್ತೆ, ನಿಜವಾದ ಬೆಲೆ ಏನಿರುತ್ತೆ, ಅದನ್ನು ಕೊಟ್ಟು ನೀವು ಖರೀದಿಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ನೀವು ಸಬ್ಸಿಡಿ ಸಿಗಬೇಕು ಅಂತಂದರೆ ನೀವು EKYC ಮಾಡಿಸ್ಬೇಕು. ಆ EKYC ಮಾಡಿಸೋದು ಆಗಸ್ಟ್ 16ರ ಒಳಗೆ ಮಾಡಬೇಕು. ಮಾಡಿಸ್ಲಿಲ್ಲ ಅಂದರೆ ನೀವು ಪೂರ್ಣ ಪ್ರಮಾಣದ ಆ ಸಿಲಿಂಡರ್ಗೆ ಎಷ್ಟು ಖರ್ಚು ಬರುತ್ತೆ ಅಷ್ಟನ್ನು ಪೂರ್ಣ ಪ್ರಮಾಣದಲ್ಲಿ ನೀವೇ ಹಣವನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳಿಕೆ ಬರ್ತಾ ಇದೆ ಸ್ನೇಹಿತರೆ. ಆದ್ದರಿಂದ ತಡ ಮಾಡೋದು ಬೇಡ. ಎಲ್ಲರೂ ಈ ಸಬ್ಸಿಡಿಯನ್ನು ಉಳಿಸ್ಕೊಬೇಕು, EKYCಯನ್ನು ಮಾಡಿಸ್ಲೇಬೇಕು ಸ್ನೇಹಿತರೆ. ಕೇವಲ ಸಬ್ಸಿಡಿಯನ್ನು ಸ್ಟಾಪ್ ಮಾಡೋದು ಅಷ್ಟೇ ಅಲ್ಲ, EKYC ಆಗದಿದ್ದರೆ ಆನ್ಲೈನಲ್ಲಿ ಗ್ಯಾಸ್ ಸಿಲಿಂಡ್ರು ಬುಕ್ ಮಾಡುವಾಗ ಸಾಫ್ಟ್ವೇರ್ನಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ಅಲ್ಲದೆ EKYC ಮಾಹಿತಿ ಕೊರತೆಯ ನೆಪವೊಡ್ಡಿ ಗ್ಯಾಸ್ ವಿತರಕರು ನಿಮ್ಮ ಮನೆಗೆ ಸಿಲಿಂಡರನ್ನು ಡಿಲಿವರಿ ಕೊಡೋದನ್ನು ನಿರಾಕರಿಸುವ ಸಾಧ್ಯತೆಯೂ ಇದೆ. ಹೀಗಾಗಿ ಯಾವುದೇ ಅಡಚಣೆ ಇಲ್ಲದೆ ನಿಮಗೆ ಗ್ಯಾಸು ನಿಮ್ಮ ಮನೆಗೆ ಬರಬೇಕಂದ್ರೆ ತಕ್ಷಣ ಈ ಒಂದು EKYC ಇದನ್ನು ಪೂರ್ಣಗೊಳಿಸೋದು ಅತ್ಯಗತ್ಯ ಸ್ನೇಹಿತರೆ. ಹಾಗಾದರೆ ಈ ಬೇರೆ ದೇಶದಲ್ಲಿ ಯುದ್ಧ ನಡೀತಾ ಇದೆ. ಕೆಲವು ಈಗ ಉದಾಹರಣೆಗೆ ಇಂಡೇನ್ ಇದೆ, ಭಾರತ್ ಗ್ಯಾಸ್ ಇದೆ, HP ಗ್ಯಾಸ್ ಇದೆ. ಇಂಡೇನ್ ಏನೋ ಸರಿಯಾದ ಸಮಯಕ್ಕೆ ಸಪ್ಲೈ ಆಗ್ತಾ ಇದೆ. ಆದರೆ ಭಾರತ್ ಗ್ಯಾಸ್ ಮತ್ತು HP ಗ್ಯಾಸಲ್ಲಿ ಸ್ವಲ್ಪ ಕೊರತೆ ಕಾಣಿಸ್ತಾ ಇದೆ. ಆದ್ದರಿಂದನೇ ಸ್ನೇಹಿತರೆ ಯುದ್ಧ ಕಂಪ್ಲೀಟಾಗಿ ನಿಂತಿಲ್ಲ, ಯುದ್ಧ ನಡೀತಾ ಇದೆ. ಆದರೂ ಗ್ಯಾಸು ನಮಗೆ ಅನಿಲ ಸಪ್ಲೈ ಆಗ್ತಾ ಇದೆ. ಸ್ನೇಹಿತರೆ, ಈ ಒಂದು EKYCಯನ್ನು ಎಲ್ಲಿ ಮಾಡಿಸೋದು, ಹೇಗೆ ಮಾಡಿಸೋದು? ನಾವು ರಜಾ ಹಾಕ್ಕೊಂಡು ಆಫೀಸ್ಗೆ ಹೋಗ್ಬೇಕಾ ಆ ಒಂದು ಅನಿಲ ಕಂಪನಿಗಳಿಗೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನಿಮ್ಮ ಮೊಬೈಲ್ ಮೂಲಕನೇ ಈ ಒಂದು ಕೆಲಸವನ್ನು ಮಾಡ್ಬೋದು. ಗ್ರಾಹಕರು ಗ್ಯಾಸ್ ಏಜೆನ್ಸಿ ಆಫೀಸ್ ಹತ್ರ ಅಲ್ದಾಡೋದನ್ನು ತಪ್ಪಿಸ್ಲಿಕ್ಕೋಸ್ಕರನೇ ಮೊಬೈಲ್ ಅಪ್ಲಿಕೇಶನ್ ಮೂಲಕನೇ ಸುಲಭವಾಗಿ EKYC ಮಾಡುವಂತಹ ಸೌಲಭ್ಯವನ್ನು ನೀಡಲಾಗಿದೆ. ಇಂಡೇನು, ಭಾರತ್ ಗ್ಯಾಸ್ ಅಥವಾ HP ಕಂಪನಿಗಳ ಅಧಿಕೃತ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆಯಾ ಕಂಪನಿಯ ನಿಮ್ದು ಯಾವುದು ಭಾರತ್ ಇದೆಯಾ, HP ಕಂಪ್ನಿದಿದೆಯಾ, ಇಂಡೇನ್ ಇದೆಯಾ, ಯಾವ ಕಂಪ್ನಿದಿದೆ ಆ ಒಂದು ಪ್ಲೇಸ್ಟೋರ್ಗೆ ಹೋಗಿ ಆ ಒಂದು ಅಪ್ಲಿಕೇಶನನ್ನು ನೀವು ಅಧಿಕೃತವಾದ ಅಪ್ಲಿಕೇಶನನ್ನು ನೀವು ಮೊಬೈಲ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಆಗಬೇಕು. ಯಾವ ನಂಬರನ್ನು ಕೊಟ್ಟಿದ್ದೀರಾ, ಯಾವ ನಂಬರ್ ಮೂಲಕ ನೀವು ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ದೀರಾ, ಅದೇ ನಂಬರ್ ಮೂಲಕ ಲಾಗಿನ್ ಆಗಿ ನಂತರ ಆ ಆ್ಯಪ್ನಲ್ಲಿರುವಂತಹ EKYC ಅಥವಾ ಆಧಾರ್ ಪರಿಶೀಲನೆ ಆಯ್ಕೆಯನ್ನು ಆಯ್ದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಪ್ಲೇಸ್ಟೋರಲ್ಲಿ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಕ್ಯಾಮರಾ ಮೂಲಕನೇ ಫೇಸಿಯಲ್ ಅಥೆಂಟಿಕೇಶನ್ ಅಂದರೆ ಮುಖ ದೃಢೀಕರಣ, ನಮ್ಮ ಮುಖ ದೃಢೀಕರಣವನ್ನು ಪೂರ್ಣಗೊಳಿಸಿ ಫಾರ್ಮನ್ನು ಸಲ್ಲಿಸಬೇಕಾಗುತ್ತೆ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ EKYC ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಕೊನೆ ಗಳಿಗೆಯಲ್ಲಿ ಗೊಂದಲ, ಸಬ್ಸಿಡಿ ನಷ್ಟ, ಸಿಲಿಂಡರ್ ವಿತರಣೆಯಲ್ಲಿ ವಿಳಂಬ ಇವುದನ್ನೆಲ್ಲ ತಪ್ಪಿಸಬೇಕಂದ್ರೆ ಆಗಸ್ಟ್ 16ರ ಒಳಗೆ ನೀವು ತಕ್ಷಣ ಈ ಒಂದು EKYCಯನ್ನು ನಿಮ್ಮ ಮೊಬೈಲ್ ಆ್ಯಪ್ ಮೂಲಕ ನೋಂದಾಯಿತ ನಿಮ್ಮ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಏನು ಕೊಟ್ಟಿದ್ದೀರಾ ಆ ನಂಬರ್ ಮೂಲಕನೇ ನೀವು ಲಾಗಿನ್ ಆಗಿ ಫೇಸಿಯಲ್ ಅಥೆಂಟಿಕೇಶನ್ ಮಾಡುವುದರ ಮೂಲಕ ನೀವು EKYCಯನ್ನು ತಕ್ಷಣವೇ ಮಾಡ್ಬೋದು ಸ್ನೇಹಿತರೆ. ಆದ್ದರಿಂದ ಇದನ್ನು ಖಂಡಿತ ಎಲ್ಲರೂ ಮಾಡೋದ್ರಿಂದ ನಿಮ್ಮ ಸಿಲಿಂಡರ್ ಬಂದಾಗೋದಾಗಲಿ ಅಥವಾ ನಿಮ್ಮ ಬ್ಯಾಂಕಿಗೆ ಬರ್ತಾ ಇರುವಂತಹ
ಹಣ ಆಗಲಿ ಅಲ್ಲಿ ಸ್ಟಾಪ್ ಆಗೋದಿಲ್ಲ. ಇಲ್ಲ ಅಂದರೆ ಭಾರಿ ತೊಂದರೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಈ ವಿಷಯ ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರು ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಈ ಮಾಹಿತಿ ಎಲ್ಲರಿಗೂ ತಲುಪಬೇಕು. ಬೇಗ KYCಯನ್ನು ಮಾಡಿಸ್ಬೇಕು. ಇಂಡೇನ್ ಆಗ್ಬೋದು, HP ಆಗ್ಬೋದು, ಭಾರತ್ ಗ್ಯಾಸ್ ಆಗ್ಬೋದು, ನಿಮ್ಮ ಮನೆಗೆ ಕರೆಕ್ಟಾಗಿ ಇನ್ ಟೈಮ್ಗೆ ಸಪ್ಲೈ ಆಗಬೇಕು ಅಂದರೆ ಈ ಒಂದು ಕೆಲಸವನ್ನು ತಪ್ಪದೆ ಎಲ್ಲರೂ ಆಗಸ್ಟ್ 16ರ ಒಳಗೆ ಈ KYCಯನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕನೇ ನೀವು ಮನೆಯಲ್ಲೇ ಕುಳಿತು ಈ ಕೆಲಸವನ್ನು ಖಂಡಿತ ಎಲ್ಲರೂ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.